ಶಿಕ್ಷಕರುಗಳಲ್ಲಿಯೇ ಇಲ್ಲದ ಸಮಯ ಪ್ರಜ್ಞೆ ಮಕ್ಕಳಿಗೆ ಕಲಿಸಲು ಸಾಧ್ಯನಾ? ಸಮಯ ಕಳೆದು ಹೋದರೆ ಭವಿಷ್ಯ ಕಳೆದು ಹೋಗುತ್ತೆ ಎಂದು ಮರೆತ ಶಿಕ್ಷಕರು. ತೀರ್ಥಹಳ್ಳಿಯ ಯುಆರ್ ಅನಂತಮೂರ್ತಿ ಸರಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ವೇಳೆ ಗಂಭೀರ ಅಸಮರ್ಪಕತೆ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಪರೀಕ್ಷೆ ಆರಂಭವಾಗುತ್ತಿದ್ದಂತೆಯೇ ಪ್ರಶ್ನೆ ಪತ್ರಿಕೆಗಳನ್ನ ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿತ್ತು. ಆದರೆ ಉತ್ತರ ಪತ್ರಿಕೆಗಳನ್ನ ಸುಮಾರು 15 ನಿಮಿಷಗಳ ವಿಳಂಬದ ನಂತರ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಬರೆಯಕ್ಕೆ ಒಂಚೂರು ಟೈಮ್ ಸಿಕ್ಕಿಲ್ಲ ಅಷ್ಟೇ. ಏನು ತುಂಬ ಟಫ್ ಆಗಿತ್ತ ಕ್ವಶನ್ಸ್ಗಳು, ಅಥವಾ ನಿಮ್ಗೆ ಯಾವ ರೀತಿ ನಿಮ್ಮ ಕಾಲಾವಕಾಶ ಯಾಕೆ ಸಾಕಾಗಲಿಲ್ಲ? ಇಲ್ಲ, ಎಲ್ಲ ಸರಿ ಅಂದರೆ ಕ್ವಶನ್ ಎಲ್ಲ ಈಸಿ ಇತ್ತು. ಆದರೆ ನಾವು ಒಂಚೂರು ಲೇಟ್ ಮಾಡಿದ್ವಿ ಅಷ್ಟೇ. ಅವ್ರು ಕೊಡೋದು 10:15 ಮಾಡಿದ್ರೆ ನಮ್ಗೆ ಲೇಟ್ ಆಯಿತು. ಕ್ವಶನ್ಸ್ ಕೊಡೋದೇ ಲೇಟ್ ಆಯ್ತಾ? ಕ್ವಶನ್ ಪೇಪರ್ ಆನ್ಸರ್ ಬುಕ್ಲೆಟ್ ಕೊಡೋದು ಲೇಟ್ ಆಯಿತು. ಎಷ್ಟು ನಿಮಿಷ ಲೇಟ್ ಮಾಡೋದು? ಒಂದು 5-10 ನಿಮಿಷ ಲೇಟ್ ಆಯಿತು. ಏನು ಕಾರಣ? ಅದೇನು ಗೊತ್ತಿಲ್ಲ. ಪರೀಕ್ಷಾ ಕೊಠಡಿ 7ರಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನ ನೋಡುತ್ತಾ ಸಮಯವನ್ನ ಕಳೆಯಬೇಕಾದ ಪರಿಸ್ಥಿತಿ ಉಂಟಾಗಿತ್ತು. ಪ್ರತಿಯೊಂದು ಕ್ಷಣವೂ ಮಹತ್ವದ್ದಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ರೀತಿಯ ವಿಳಂಬವು ವಿದ್ಯಾರ್ಥಿಗಳ ಉತ್ಸಾಹದ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರಿದೆ ಎಂದು ಪೋಷಕರು ಮತ್ತು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಕ್ಸಾಮ್ ಈಸಿ ಇತ್ತು, ಬರೆಯೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಅದು ಟೈಮ್ ಸರಿ ಮಾಡ್ಕೊಂಡು ಮಾಡಿದ್ದೀವಿ. ಎಕ್ಸಾಮ್ ಕ್ವಶನ್ಸ್ ಎಲ್ಲ ಈಸಿ ಕೊಟ್ಟಿದ್ರು, ಪರವಾಗಿಲ್ಲ, ಚೆಂದ ಇತ್ತು. ಪ್ರಿಪ್ರೇಷನ್ಸು ಚೆಂದ ಮಾಡಿದ್ರು ಸ್ಕೂಲಲ್ಲಿ. ಎಕ್ಸಾಮ್ಸ್ ಎಲ್ಲ ಈಸಿ ಇತ್ತು. 1 ಸೆಕೆಂಡ್ ಕೂಡ ಅಮೂಲ್ಯವಾದ ಸಮಯವಾಗಿರುವಾಗ 10 ನಿಮಿಷಗಳ ವಿಳಂಬ ಎಂದರೆ ಅದು ವಿದ್ಯಾರ್ಥಿಯ ಭವಿಷ್ಯದಿಂದ ಕತ್ತರಿಸಿದ ಸಮಯವೇ ಸರಿ ಎಂದು ಕೆಲ ಪೋಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷೆಯ ಮೊದಲ ದಿನವೇ ಈ ರೀತಿಯ ಘಟನೆ ಸಂಭವಿಸಿರುವುದು ವಿದ್ಯಾರ್ಥಿಗಳ ಆತ್ಮವಿಶ್ವಾಸಕ್ಕೆ ಧಕ್ಕೆಯಾಗಿದ್ದು, ಓದಿದ್ದ ವಿಷಯವನ್ನ ನೆನಪಿಸಿಕೊಳ್ಳುವ ಪ್ರಕ್ರಿಯೆಯಲ್ಲೂ ವ್ಯತ್ಯಯ ಉಂಟಾಗಿದೆ ಎಂದು ಎನ್ನಲಾಗಿದೆ. ನಮಗೆ ಸರ್ಕಾರದಿಂದ ನೀಲನಕ್ಷೆ ಕೊಟ್ಟಿದ್ರು, ಬ್ಲೂ ಪ್ರಿಂಟ್ ಅಂತ ಹೇಳಿ. ಅದಕ್ಕೆ ಅನುಗುಣವಾಗಿ ನಾವು ತಯಾರು ಮಾಡ್ತಾ ಹೋದ್ವಿ. ಅಂದರೆ ನಾವು ಎಬೋ ಆವ್ರೇಜು, ಬಿಲೋ ಆವ್ರೇಜು, ಮಿಡಲ್ ಅಂತೇಳಿ ಮಕ್ಕಳನ್ನ ಡಿವೈಡ್ ಮಾಡಿಕೊಂಡು ಎಬೋ ಆವ್ರೇಜಿಗೆ ಏನೆಲ್ಲ ಕೊಡ್ಬೋದು ಪಾಠದ ಒಳಗಡೆ ಅಂತೇಳಿ ಆ ಥರ ತಯಾರು ಮಾಡ್ತಾ ಹೋದ್ವಿ. ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಔಟ್ ಆಫ್ ಔಟ್ ಹೋಸಲಿ 7 ಬಂದಿತ್ತು. ಈ ಸಲ ಒಂದು ಅಂದಾಜಲ್ಲಿ ಇಟ್ಕೊಂಡಿದ್ವಿ, ಯಾಕಂದರೆ ಈ ಸಲ ನೀಲನಕ್ಷೆ ಕೊಟ್ಟಿರೋದ್ರಿಂದ ಎಷ್ಟು ಬರುತ್ತಂತ ಅಂದಾಜಿಲ್ಲ. ಆದರೆ ತಯಾರಂತೂ ಮಾಡಿದ್ವಿ, ನೋಡಬೇಕಿನ ರಿಸಲ್ಟ್ ಬಂದಮೇಲೆ. ಕೆಲವರು ವಿದ್ಯಾರ್ಥಿಗಳು ಈ ಗೊಂದಲದಿಂದ ಆತಂಕಕ್ಕೀಡಾಗಿದ್ದು, ಪರೀಕ್ಷೆಯ ಒತ್ತಡದ ನಡುವೆ ಈ ರೀತಿಯ ನಿರ್ಲಕ್ಷ್ಯದಿಂದ ಮನಸ್ಸು ಅಸ್ಥಿರಗೊಂಡಿದೆ. ಪರೀಕ್ಷಾ ವಾತಾವರಣವು ಶಾಂತವಾಗಿದ್ದು ಕ್ರಮಬದ್ಧವಾಗಿರಬೇಕು ಎಂಬ ಮೂಲಭೂತ ನಿಯಮವೇ ಇಲ್ಲಿ ಉಲ್ಲಂಘನೆಯಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ. ಮೊದಲಿಂದ ಜೂನ್ ಟು ಮಾರ್ಚ್ವರೆಗೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ. ತುಂಬ ಕಾನ್ಸಂಟ್ರೇಷನ್ ಮಾಡಿ ಓದಿನ ಕಡೆನೇ ತುಂಬ ಗಮನ ಕೊಟ್ಟಿದ್ದಾಳೆ. ಎಲ್ಲ ಮಕ್ಕಳು ಹಾಗೆ ಮಾಡಿದ್ದಾರೆ. ನಾನು ಕೂಡ ಒಂದು ಹೈಸ್ಕೂಲ್ ಟೀಚರಾಗಿ ನಮ್ಮ ಮಕ್ಕಳು ಕೂಡ ಅದೇ ಥರ ಓದಿದ್ದಾರೆ. ನಾನು ಯುಆರ್ ಅನಂತಮೂರ್ತಿ ಪ್ರೌಢಶಾಲೆಯಲ್ಲಿ ಇಂಗ್ಲೀಷ್ ಟೀಚರು. ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಪ್ರಿಪೇರ್ ಆಗಿದ್ದಾರೆ. ಎಲ್ಲರೂ ಪಾಸ್ ಆಗ್ಬೋದು ಅನ್ನೋ ನಿರೀಕ್ಷೆನೂ ಕೂಡ ಇದೆ ಸರ್. ಶಿಕ್ಷಕ ವ್ಯವಸ್ಥೆಯಲ್ಲಿನ ಇಂತಹ ಸಣ್ಣದಾಗಿ ಕಾಣುವ ನಿರ್ಲಕ್ಷ್ಯಗಳು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ. ಪೋಷಕರು ಸಂಬಂಧಪಟ್ಟ ಅಧಿಕಾರಿಗಳು ಈ ಘಟನೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಹಂಗೇನು ಲೇಟ್ ಆಗಿಲ್ಲ. 10 ಮಿನಿಟ್ಸ್ ನಮಗೆ ಫಸ್ಟ್ ಮೊದಲೆಲ್ಲ ಆನ್ಸರ್ ಶೀಟ್ ಕೊಟ್ಟು ಆಮೇಲೆ ಕ್ವಶನ್ ಪೇಪರ್ ಕೊಡ್ತಾ ಇದ್ರು. ಬಟ್ ಈ ಸಲ ಹಂಗೆ ಮಾಡಿಲ್ಲ. ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟು ಆಮೇಲೆ ಆನ್ಸರ್ ಪೇಪರ್ ಕೊಟ್ಟರು. 10 ನಿಮಿಷ ಆದಮೇಲೆ ಫಸ್ಟ್ ಕ್ವಶನ್ಸ್ ಎಲ್ಲ ನಾವು ಓದ್ಕೊಂಡು ಆಮೇಲೆ ಆನ್ಸರ್ ಶೀಟನ್ನು ಬರ್ದ್ವಿ. ಸಮಯದ ಮೌಲ್ಯವನ್ನ ಮಕ್ಕಳಿಗೆ ಬೋಧಿಸಬೇಕಾದ ಶಿಕ್ಷಕರೇ ಈ ರೀತಿಯಾಗಿ ಸಮಯ ಪ್ರಜ್ಞೆ ತೋರದಿದ್ದರೆ ವಿದ್ಯಾರ್ಥಿಗಳಿಗೆ ಯಾವ ಸಂದೇಶ ಹೋಗುತ್ತದೆ ಎಂಬ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ತೀವ್ರವಾಗಿ ಕೇಳಿಬರುತ್ತಿದೆ. ಶಿಕ್ಷಕ ವ್ಯವಸ್ಥೆಯಲ್ಲಿನ ಇಂತಹ ಸಣ್ಣದಾಗಿ ಕಾಣುವ ನಿರ್ಲಕ್ಷ್ಯಗಳು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ.